ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿದ್ದಾರೆ ಸರ್. ಬಿಜೆಪಿಯವರು CM ರಿಸೈನ್ ಕೇಳ್ತಾ ಇದ್ದಾರೆ. ಬಿಜೆಪಿಯವರು CM ರಿಸೈನ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಸರ್. ಏನು ಹೇಳ್ತಾರೆ? ಈಗ ಅವ್ರ ಮೇಲೆ ಆಪಾದನೆಗಳ ಮೇಲೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅನ್ನೋದಿದ್ದರೆ ಭಾಳ ಗಂಭೀರವಾದ ಆಪಾದನೆ ನರೇಂದ್ರ ಮೋದಿಯವರ ಮೇಲೆ, ಅಮಿತ್ ಶಾ ಅವ್ರ ಮೇಲಿದೆ. ಚುನಾವಣೆ ಸಂದರ್ಭದಲ್ಲಿ ಸಮೀಕ್ಷೆ ಮಾಡೋ ಸಂದರ್ಭದಲ್ಲಿ ಯಾವ ರೀತಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ ಅಂತೇಳಿ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಏನಾಗಿದೆ ಅಂತ ಪ್ರತಿಯೊಬ್ಬರಿಗೂ ಸಾಕು ಗೊತ್ತಿದೆ. ಅದ್ರ ಜೊತೆಗೆ ಹಿಂಡನ್ಬರ್ಗ್ ಅಂತ ಹೇಳಿ ಏನು ಮೊನ್ನೆ ತಾನೇ ಆಪಾದನೆ ಮಾಡಿದ್ದಾರೆ, ಭಾಳ ದೊಡ್ಡ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಅವರು ಸಹ ಹೇಳಿದ್ದಾರೆ. ಪ್ರತಿ ಹೆಜ್ಜೆನಲ್ಲೂ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳೋದಕ್ಕಿಂತ ಮೊದಲು ನರೇಂದ್ರ ಮೋದಿ ಅವ್ರ ಕೈಲಿ ರಾಜೀನಾಮೆ ಕೊಡಿಸಿದ್ರೆ ಆಮೇಲೆ ಸಿದ್ದರಾಮಯ್ಯನವ್ರು ಕೊಡ್ತಾರೆ. ಚಲವಾದಿ ನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ ಸರ್, ಸಿದ್ದರಾಮಯ್ಯ ಮತ್ತೊಬ್ಬ ಕೇಜ್ರಿವಾಲ್ ಆಗ್ತಾರೆ. ಇವರು ಚಲವಾದಿ ನಾರಾಯಣ ಸ್ವಾಮಿ ಮತ್ತೊಬ್ಬ ಇದಾಗೋದು ಬೇಕಾಗಿಲ್ಲ, ಯಾರೋ ನರೇಂದ್ರ ಮೋದಿ ಆಗೋದು ಬೇಕಾಗಿಲ್ಲ. ಅಂದರೆ ಬಂಧನ ಆಗೇ ಆಗ್ತಾರೆ CM ಅಂತ. ಕಾನೂನು ಹೋರಾಟ ನಾವು ಮಾಡ್ತೀವಿ, ಬಂಧನವೇನು ಹೊಸದೇನಲ್ಲ. ಭಾರತೀಯ ಜನತಾ ಪಾರ್ಟಿಯವ್ರ ವಿರುದ್ಧ ಯಾರ್ಯಾರು ಇದ್ದಾರೆ ಅವ್ರು ಈಗಾಗಲೇ 4 ವರ್ಷ 5 ವರ್ಷ ಜೈಲಿಗೆ ಹಾಕಿರ್ತಕ್ಕಂಥ ನೋಡ್ತಾ ಬಂದಿದ್ದೀವಿ. ಅಘೋಷಿತ ತುರ್ತು ಪರಿಸ್ಥಿತಿ ಈ ದೇಶದಲ್ಲಿದೆ. ಅದನ್ನು ಮುಖ್ಯಮಂತ್ರಿಗಳ ಮೇಲೆ, ಮಂತ್ರಿಗಳ ಮೇಲೆ ಪ್ರಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಅದು ದೊಡ್ಡ ಹೋರಾಟ ಆಗುತ್ತೆ. ಇದು ರಾಜಕೀಯ ಹೋರಾಟವನ್ನು ಮಾಡ್ತೇವೆ. ಒಂದು ವೇಳೆ ಬಂಧನ ಆದರೂ ಕೂಡ ಇವರೇ ಮುಂದುವರಿಬೇಕಂತ ಹೇಳ್ತಾರೆ ಸರ್. ಅದು ನೀವು ಹೈಕಮಾಂಡ್ನ ಕೇಳಬೇಕು. ಆ ಪ್ರಶ್ನೆ ಎಲ್ಲ ನಾನು ಹೇಳಲಿಕ್ಕೆ ಆಗೋದಿಲ್ಲ ಸರ್. 2011 ಘಟನೆ ಈಗ ಮುಂದುವರೆದಿದೆ ಸರ್. ಯಾವಾಗಲೂ ಸಹ ರಾಜ್ಯಪಾಲರ ಮೇಲೆ ಅವರೇ ಬಿಜೆಪಿನವರು ಆರೋಪ ಮಾಡಿದರು ಸರ್. ಈಗ ಅಂಥದ್ದೇ ಒಂದು ಘಟನೆ ಇದೆ ಸರ್. ಈಗ 2011ನೇ ಇಸ್ವಿನಲ್ಲಿ ಒಂದಿದೆ, 2017ರಲ್ಲಿ ಒಂದಿದೆ. ಇವ್ರದ್ದು 2004ನೇ ಇಸ್ವಿನಲ್ಲಿ ಇವರೇನು ಮುಖ್ಯಮಂತ್ರಿಗಳಾಗಿರಲಿಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ನಡೆದಂಥ ಘಟನೆಗಳಿಗೆ ಅವ್ರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಇಡೀ ದೇಶದಲ್ಲ, ಇಡೀ ಪ್ರಪಂಚದಲ್ಲೇ ಒಬ್ಬ ಅಧಿಕಾರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಲಂಚವನ್ನು ಅಧಿಕೃತವಾಗಿ 20 ಕೋಟಿ ಚೆಕ್ ಮೂಲಕ ತೆಗೆದುಕೊಂಡಾಗ ಅವ್ರನ್ನ ಜೈಲಿಗೆ ಹಾಕಿರೋದು. ಆ ಥರ ಕೆಲಸ ಸಿದ್ದರಾಮಯ್ಯನವರು ಏನೂ ಮಾಡಿಲ್ಲ.